ಒಬ್ಬ ವ್ಯಕ್ತಿ ಕಾಣಿಸ್ಲಿಲ್ಲ ಅಂದಾಗ ಅದರ ಬೆಲೆ ಗೊತ್ತಾಗುತ್ತೆ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಕರೆಕ್ಟಾಗಿ ಈ ಫೋಟೋ ನೋಡ್ಕೊಳ್ಳಿ. ಈ ವ್ಯಕ್ತಿ ಹೆಸರು ಬಂದ್ಬಿಟ್ಟು ಸಂತೋಷ್ ಅನ್ಬಿಟ್ಟು ಕೇವಲ 20 ರಿಂದ 25 ವರ್ಷ ವಯಸ್ಸಿನ ಹುಡುಗ. ಸೊ ಮನೆಯಿಂದ ಮಿಸ್ ಆಗಿ ಬರೋಬ್ಬರಿ 5 ರಿಂದ 10 ದಿನಗಳಾಗ್ತಾ ಇದೆ. ದಯಮಾಡಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡೋದ್ರ ಮುಖಾಂತರ ಅವರ ಕುಟುಂಬಕ್ಕೆ ಧೈರ್ಯ ತುಂಬಬೇಕು. ಎಲ್ಲೋಗಿದ್ದಾರೆ, ಏನ್ ಮಾಡ್ತಿದ್ದಾರೆ, ಹೇಗಿದ್ದಾರೆ ಅನ್ನೋದು ಯಾವುದೇ ರೀತಿ ಮಾಹಿತಿ ಇಲ್ಲದೆ ಕುಟುಂಬಸ್ಥರು ಸಾಕಷ್ಟು ಸಂಕಷ್ಟದಲ್ಲಿ ಕಂಗಾಲಾಗಿದ್ದಾರೆ. ಎಲ್ಲೂ ಕಾಣದೆ ಹೋದೆ, ನನ್ನ ಒಟ್ಟಿ ಮಾಡಿ ಬಿಟ್ಟೆ. ಅವ್ರ ಮನೆಯ ಜ್ಯೋತಿಯನ್ನು ಹಚ್ಚುವಂತ ಶಕ್ತಿ ನೀವಾಗಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮಸ್ಕಾರ. ನಮ್ಮ ಅಣ್ಣ ಅವರು ಸಂತೋಷ್ ಅಂತ ಒಂದು ವಾರದಿಂದ ಬುಧವಾರದಿಂದ ಕಾಣಿಸ್ತಾ ಇಲ್ಲ. ಅದರಿಂದ ವಾರದಿಂದ ಹುಡುಕಿದ್ದೀರಿ, ಸಿಕ್ಕಿಲ್ಲ. ಅದಕ್ಕೆ ಯೋಗೇಶ್ ಅಣ್ಣವ್ರ ಹತ್ರ ಬಂದಿದ್ದೀರಿ. ಯೋಗೇಶ್ ಅಣ್ಣವರು ಸುಮಾರು ಜನನ ಹುಡ್ಕೊಟ್ಟಿದ್ದಾರೆ. ಅವರು ಕೂಡ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ, ಏನಾದರೂ ಮಾಡೋಣ, ಹುಡ್ಕೋಣ ಅಂತ. ಇದನ್ನು ನೋಡಿ ಈ ವ್ಯಕ್ತಿ ಎಲ್ಲಾದರೂ ನಮ್ಮ ಅಣ್ಣವ್ರು ಕಾಣಿಸಿದ್ರೆ ನೀವು ಖಂಡಿತ ಇನ್ಫಾರ್ಮ್ ಮಾಡಿ. ಯೋಗೇಶ್ ಅಣ್ಣವ್ರ ನಂಬರ್ ಕಾಲ್ ಮಾಡಿ. ಖಂಡಿತ ನೀವು ನಮ್ಗೆ ಹೆಲ್ಪ್ ಮಾಡಿ. ಯೋಗೇಶ್ ಅಣ್ಣವ್ರ ಕಡೆಯಿಂದ ತುಂಬ ಒಳ್ಳೆಯದಾಗುತ್ತೆ ನಮಗೆ. ಸ್ನೇಹಿತರೆ ಕೇಳಿದ್ರಲ್ಲ, ಅವ್ರ ಕುಟುಂಬಸ್ಥರು ಹೇಳ್ತಿರ್ತಕ್ಕಂಥ ಮಾತು. ದಯಮಾಡಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ. ಕುಟುಂಬಸ್ಥರು ಸಾಕಷ್ಟು ಸಂಕಷ್ಟದಲ್ಲಿ ಹೋರಾಟವನ್ನು ನಡೆಸ್ತಾ ಇದ್ದಾರೆ, ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಎಲ್ಲಿದ್ದಾರೆ ಏನು ಅನ್ನೋದು ಯಾವುದೇ ರೀತಿ ಮಾಹಿತಿಗಳು ಸಿಗದೇ ಇರೋದ ಕಾರಣ ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿರ್ತಕ್ಕಂಥ ದೇವ್ರ ಮಕ್ಕಳ ಆಶೀರ್ವಾದ ಪಡ್ಕೊಂಡು ಕರ್ನಾಟಕದ ಎಲ್ಲ ಜನರ ಹತ್ರ ಒಂದು ಮನವಿಯನ್ನ ಇಟ್ಟಿದ್ದಾರೆ. ದಯವಿಟ್ಟು ಈ ವಿಡಿಯೋನ ಸಾಕಷ್ಟು ಜನರಿಗೆ ತಲುಪಿಸೋದ್ರ ಮುಖಾಂತರ, ಆಮೇಲೆ ಈ ವ್ಯಕ್ತಿ ಎಲ್ಲೇ ಕಂಡು ಬಂದ್ರು ಕೂಡ ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಇಮಿಡಿಯೇಟ್ ಆಗಿ ಕರೆ ಮಾಡಿ ತಿಳಿಸಬಹುದು.